ಆತ್ಮೀಯ ಮಕ್ಕಳ ಸಾಹಿತ್ಯ ಪ್ರೇಮಿಗಳಿಗೆ ನಮಸ್ಕಾರಗಳು. ನಾನು ನಿಮ್ಮ ಶಂಕರ ದೇವರು ಹಿರೇಮಠ. ಮಕ್ಕಳ ಸಾಹಿತ್ಯ ಕೃತಿಗಳ ಪರಿಚಯ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ, ಆಗಸ್ಟ್ ತಿಂಗಳಿನಲ್ಲಿ ರಾಷ್ಟ್ರ ನಾಯಕರ, ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಪರಿಚಯ ಸರಣಿಯನ್ನ ಮಕ್ಕಳಿಗಾಗಿ ಮಾಡ್ತಾ ಇದ್ದೇನೆ. ಈ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮಕ್ಕಳ ಸಾಹಿತ್ಯ ಕಾರ್ಯಚಟುವಟಿಕೆಯನ್ನ ಪ್ರೋತ್ಸಾಹಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನ ಮಾಡುತ್ತಾ, ಇವತ್ತಿನ ದಿನ ಆಗಸ್ಟ್ 13, 2026 ಗುರುವಾರದಂದು 148ನೇ ಸಾಹಿತ್ಯ ಕೃತಿಯ ಪರಿಚಯನ ಮಾಡ್ತಾ ಇದ್ದೇನೆ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ರಾಷ್ಟ್ರ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಶ್ರೀ ರಾಮಣ್ಣ ಅವಳೆ ಬರೆದಿರುವಂತ ಕ್ರಾಂತದರ್ಶಿ ಪರಮ ತಪಸ್ವಿ ಮುರಡಿ ಭೀಮಜ್ಜ ಅವರ ಜೀವನ ಚರಿತ್ರೆಯನ್ನ ಕುರಿತಾದಂತ ಒಂದು ಕೃತಿಯ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳಷ್ಟು ಮಹನೀಯರು ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ. ಅಂಥದ್ರಲ್ಲಿ ಕ್ರಾಂತದರ್ಶಿ ಪರಮ ತಪಸ್ವಿ ಮುರಡಿ ಭೀಮಜ್ಜ ಅವರು ಸಹ ಒಬ್ಬರಾಗಿದ್ದಾರೆ. ಜನಸಾಮಾನ್ಯರ ನಡುವೆ ಜನಸಾಮಾನ್ಯರಾಗಿ ಬದುಕಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯಿಂದ ಪ್ರೇರಣೆಗೊಂಡು ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಜೈಲು ಶಿಕ್ಷೆಯನ್ನ ಅನುಭವಿಸಿದಂತ ಭೀಮಜ್ಜ ಅವರು, ಮುರಡಿ ಭೀಮಜ್ಜ ಅವರು ತುಂಬಾ ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬಾ ಪ್ರಚಾರದಲ್ಲಿರುವಂತ ಮುರಡಿ ಭೀಮಜ್ಜ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ತರುವಾಯ ಕಲ್ಯಾಣ ಕರ್ನಾಟಕದಲ್ಲಿ 1 ವರ್ಷ 1 ತಿಂಗಳು 2 ದಿನಗಳ ಕಾಲ ನಿಧಾನ ತಡವಾಗಿ ನಮಗೆ ಸ್ವಾತಂತ್ರ್ಯ ಸಿಗುತ್ತಾ. ಅಂತ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಸ್ವಾತಂತ್ರ್ಯದ ಕ್ಕಾಗಿನೂ ಸಹ ಹೋರಾಡಿ ಬಹಳಷ್ಟು ತಮ್ಮ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿ ಮುಡುಪಾಗಿಡುತ್ತಾರೆ. ಹಾಗೆ ಸನ್ಯಾಸವನ್ನ ಸ್ವೀಕರಿಸಿ ಬ್ರಹ್ಮಚಾರಿಯಾಗಿ ಇದ್ದುಕೊಂಡು ಸ್ವಾತಂತ್ರ್ಯಕ್ಕಾಗಿ ಅವರು ಶ್ರಮಿಸಿದಂತಹ ಒಂದು ಕಾರ್ಯ ಮಹತ್ವದ್ದು. ಆ ಕುರಿತಾಗಿನೂ ನಾವು ಈ ಜೀವನ ಚರಿತ್ರೆಯಲ್ಲಿ ನೋಡಬಹುದು. ಸ್ವಾತಂತ್ರ್ಯ ಪ್ರೇಮಿಯಾಗಿ ಅವರು ಆಶ್ರಮದಲ್ಲಿ ಇದ್ದುಕೊಂಡು ಆಶ್ರಮದ ಮೂಲಕ ಜನರಿಗೆ ಹೇಳುವಂಥದ್ದು, ಸ್ವಾತಂತ್ರ್ಯಕ್ಕಾಗಿ ಪ್ರೇರೇಪಿಸುವಂಥದ್ದನ್ನ ನಾವು ನೋಡಬಹುದು. ಅಂತಹ ಮುರಡಿ ಭೀಮಜ್ಜ ಅವರ ಜೀವನ ಚರಿತ್ರೆಯನ್ನ, ಅವರ ಬಾಲ್ಯ ಹಾಗೂ ಚಳವಳಿಯಲ್ಲಿ ಅವರು ಭಾಗವಹಿಸಿದ್ದು ಹಾಗೂ ಸನ್ಯಾಸವನ್ನ ಸ್ವೀಕರಿಸಿಕೊಂಡು ಸ್ವಾತಂತ್ರ್ಯದ ಹೋರಾಟದಲ್ಲಿ ಸ್ವಾತಂತ್ರ್ಯದ ಆಶಯದೊಂದಿಗೆ ಹೋರಾಟ ಮಾಡ್ತಾರೆ. ಹಾಗೆ ಸ್ವಾತಂತ್ರ್ಯದಲ್ಲಿ ಹೋರಾಟದ ಜೊತೆಗೆ ಆಶ್ರಮ ವಾಸಿಗಳಾಗಿ ಸಂಚರಿಸ್ತಾ ಜನರಲ್ಲಿ ಸ್ವಾತಂತ್ರ್ಯದ ಪ್ರೇಮವನ್ನ ಬಿತ್ತುತ್ತಾ ಸ್ವಾತಂತ್ರ್ಯಕ್ಕಾಗಿ ಅವರನ್ನ ಪ್ರೇರೇಪಿಸುವಂತ ಕೆಲಸವನ್ನ ಸಹ ಮಾಡ್ತಾರೆ. ಮುರಡಿ ಭೀಮಜ್ಜ ಅವರು ಭಾರತದ ಒಂದು ಹೋರಾಟದ ಜೊತೆಗೆ ಅವರು ಹಿಮಾಲಯ, ಕೇದಾರ, ಕಾಶಿ, ರಾಮೇಶ್ವರ ಅಲ್ಲೆಲ್ಲ ಸಂಚರಿಸಿ ತಪಸ್ಸನ್ನ ಮಾಡಿ ಸಂಸ್ಕಾರವನ್ನ ಹಾಗೂ ಸಿದ್ಧಿಯನ್ನ ಸಿದ್ಧಿಸಿಕೊಂಡು ಆಧ್ಯಾತ್ಮದ ಜೀವನದ ಜೊತೆಗೆ ಭಾರತದ ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿಯೂ ಸಹ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಇಂಥ ಭೀಮಜ್ಜ ಅವರು ಭೀಮಸೇನ ಅಂತ ಕರೀತಾರೆ. ಮೂಲ ಹೆಸರು ಭೀಮಸೇನ. ಇವರು ದ್ಯಾಂಪುರ್ ಮಾಲಿ ಗೌಡರವರ ಮನೆತನದವರು. 7ನೇ ಜುಲೈ 7, 1915ರಂದು ಜನಿಸುವಂತ ಇವರು ರಂಗೂಬಾಯಿ ಮತ್ತು ರಾಮಚಂದ್ರ ರಾಯರ 4 ಜನ ಗಂಡು ಮಕ್ಕಳವರಿಗೆ ಕೃಷ್ಣಪ್ಪ, ವೆಂಕಣ್ಣ, ಭೀಮಜ್ಜ ಹಾಗೂ ವಿಜಯ ದೇಸಾಯಿ ಹಾಗೂ ಒಬ್ಬ ಹೆಣ್ಣು ಮಗಳು ಇರ್ತಾರೆ. ಈ ದಂಪತಿಯ ರಾಮಚಂದ್ರ ಗೌಡ ಹಾಗೂ ರಂಗೂಬಾಯಿ ದಂಪತಿಯ 3ನೇ ಮಗನೇ ಭೀಮರಾಯ. ಇವರು ಶಿಕ್ಷಣವನ್ನ ಪಡಿತಾರೆ. ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಣವನ್ನ ಪಡಿತಾರೆ ಹಾಗೂ ಕಲಬುರಗಿಯ ಸರ್ಕಾರಿ ಪ್ರೌಢಶಾಲೆ ಕಲಿಸ್ತಾರೆ. ಆದ್ರೆ ಇವರಿಗೆ ಒಂದು ಆಧ್ಯಾತ್ಮದ ಒಲವು, ಮೊದಲಿನಿಂದಲೂ ಆಧ್ಯಾತ್ಮದ ಕಡೆಗೆ ಅವರು ಹೆಚ್ಚಿನ ಒಲವನ್ನು ಹೊಂದಿರ್ತಾರೆ. ಹಾಗಾಗಿ ಅವರು ಒಂದು ಮನೆಯಲ್ಲಿ ಒತ್ತಡ ಇರುತ್ತೆ, ಆದ್ರೂ ಸಹ ಇವರು ಸಂಸಾರಿಗಳಾಗದೆ ಒಂದು ಆಧ್ಯಾತ್ಮದ ಜೀವಿಗಳಾಗಿ ಆಶ್ರಮ ಜೀವನವನ್ನ ಬಡಿತಾರೆ. ಇನ್ನು ಸನ್ಯಾಸದ ಹಾದಿಯಲ್ಲಿ ಇದ್ರೂ ಸಹ ಗಾಂಧೀಜಿಯವರಿಂದ ಪ್ರೇರಣೆಯಾಗಿ ಖಾದಿ ಬಟ್ಟೆಗಳನ್ನ ಧರಿಸುವಂಥದ್ದು, ಸ್ವಾತಂತ್ರ್ಯದ ಹೋರಾಟದಲ್ಲಿ ಅವರು ಧುಮುಕ್ತಾರೆ. ಅವಾಗ ಅವರು ಆ ಸ್ವಾತಂತ್ರ್ಯದ ಹೋರಾಟ
ತುಂಬಾ ಸುಂದರವಾದ ಹೋರಾಟ ಹಾಗೂ ಸರಳವಾದ ಹೋರಾಟ ಅಲ್ಲ, ಬಹಳ ಕಷ್ಟದ ಹಾದಿಯಾಗಿರುತ್ತೆ. ಕಲ್ಲು ಮುಳ್ಳುಗಳ ಹಾದಿ ಅಂತದ್ದು, ಸೆರೆಮನೆಯ ಶಿಕ್ಷೆಯನ್ನ ಅನುಭವಿಸಬೇಕಾದಂತ ಪರಿಸ್ಥಿತಿ ಇರುತ್ತೆ. ಆದ್ರೆ ಇವು ಯಾವುದಕ್ಕೂ ಸಹ ಮುರುಡಿ ಭೀಮಜ್ಜ ಅವರು ಯಾವುದರಿಂದಲೂ ಸಹ ವಿಮುಖ ಆಗೋದಿಲ್ಲ. ಅವರು ತಮ್ಮ ಹೋರಾಟವನ್ನ ಮುಂದುವರಿಸ್ತಾರೆ. ಆಶ್ರಮದಲ್ಲಿ ಬೋಧನೆಗಳನ್ನ ಮಾಡುವುದರ ಜೊತೆಗೆ ಅವರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಅಣಿಗೊಳಿಸುವಂತಹ ಕೆಲಸವನ್ನು ಸಹ ಮಾಡ್ತಾರೆ. ಕೇವಲ ಕಲಿಕೆ ಹೆಜ್ಜೆಗಳು ಮೆದುಳನ್ನ ಸ್ಥಿರಗೊಳಿಸುವುದು ಹೋಗುತ್ತವೆ. ಹಾಗೆ ಸಮಾಧಿ ಸ್ಥಿತಿ ಸಾಧಿಸಲು ಸಾಧ್ಯ. ವೈಜ್ಞಾನಿಕ ವಿಶ್ಲೇಷಣೆಯಾದ್ಯಾಗೂ ಸಹ ಸಮಾಧಿ ಸ್ಥಿತಿಯಲ್ಲಿ ಮಾನಸಿಕ ಹತೋಟಿಯನ್ನ ಹಾಗೂ ನಿಯಮ ಕ್ರಿಯೆಗಳನ್ನ ಸಾಧಿಸಲು ಸಾಧ್ಯ ಆಗುತ್ತೆ. ಅಂತಹ ಸಂದರ್ಭದಲ್ಲಿ ಅವರು ಸ್ವಾತಂತ್ರ್ಯದ ಒಂದು ಹೋರಾಟದಲ್ಲಿ ಆಶ್ರಮವೇ ಅವರ ಕಾರ್ಯಾಚರಣೆಯ ಒಂದು ರೂಪರೇಷೆಯ ಒಂದು ಕಾರಣವಾಗುತ್ತೆ. ದೇವರು ದೃಢವಾಗಿ ನಂಬಿದ್ದರೆ ಕೈ ಬಿಡಲಾರನು, ಹಾಗೆ ಮಾನವರ ರಾಜ್ಯಗಳಲ್ಲಿ ದೇವರ ಸಾಮ್ರಾಜ್ಯವು ಬೆಳಗಲಿ ಎಂದು ಹೇಳುತ್ತಾ ಅವರು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶ್ರಮಿಸ್ತಾ ಇದ್ರು. ಬ್ರಿಟನ್ನಿನ ಹ್ಯಾಟ್ಲಿ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಒಪ್ಪದಿದ್ದಾಗ ಆ ದೇಶವೇ ಅದು ಕೊನೆಗೆ ಹೋರಾಟದ ಫಲವಾಗಿ ಅವರು ಮತ್ತೆ ಸ್ವಾತಂತ್ರ್ಯ ಕೊಡಕ್ ಒಪ್ತಾರೆ. ಸ್ವಾತಂತ್ರ್ಯ ಕೊಡಕ್ ಒಪ್ಪಿದಾಗ ಇಡೀ ಭಾರತ ಸಂಭ್ರಮದಲ್ಲಿರುತ್ತೆ. ಆದ್ರೆ ನಾವು ಕಲ್ಯಾಣ ಕರ್ನಾಟಕದ ಭಾಗದ ಜನ ಇನ್ನೂ ಸಹ ಸ್ವಾತಂತ್ರ್ಯ ಪಡೆಯದೆ ಅದೇ ರೀತಿ ನಿಜಾಮನ ಅಡಿಯಲ್ಲಿ ನಾವಿರ್ತೀವಿ. ಅಂತಹ ಸಂದರ್ಭದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿ ಎಲ್ಲ ಸಂಸ್ಥಾನಗಳನ್ನ ಭಾರತದಲ್ಲಿ ವಿಲೀನಗೊಳಿಸುವಂತ ಕಾರ್ಯವನ್ನ ಮಾಡ್ತಾರೆ. 562 ಸಂಸ್ಥಾನಗಳನ್ನ ಭಾರತದಲ್ಲಿ ವಿಲೀನಗೊಳಿಸುವಂತ ದೃಢ ನಿರ್ಧಾರವನ್ನ ಕೈಗೊಂಡು ಆ ಕಾರ್ಯಾಚರಣೆಯಲ್ಲಿ ತೊಡಗುತ್ತಾರೆ. ಅಂತ ಸಂದರ್ಭದಲ್ಲಿ ಜುನಾಗಢದ ನವಾಬ, ಕಾಶ್ಮೀರದ ಹರಿಸಿಂಗ್, ನಮ್ಮ ಹೈದರಾಬಾದಿನ ಇವು ನವಾಬ ಸಹ ಬೇಗ ಒಪ್ಪೋದಿಲ್ಲ. ಅಂತ ಸಂದರ್ಭದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವಂತದ್ದು, ಅಲ್ಲಿ ಭಾರತದ ಪಾಕಿಸ್ತಾನ ಆಗಕ್ಕೆ ಬಿಡಬಾರದು ಅನ್ನುವಂತ ಉದ್ದೇಶದಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸಹ ಹೋರಾಟವನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಹೈದರಾಬಾದ್ ಪ್ರಾಂತ್ಯದಲ್ಲಿ ಒಂದೇ ಮಾತ್ರ ಆಡುವಂಥದ್ದು, ತಿರಂಗ್ ಧ್ವಜವನ್ನ ಏರಿಸುವಂಥದ್ದು, ಕಾಂಗ್ರೆಸ್ ಹೋರಾಟವ ಮಾಡುವಂಥದ್ದು ಹಾಗೂ ಧ್ವಜ ದಿನ ಮಾಡುವಂಥದ್ದು ಇವೆಲ್ಲವೂ ಸಹ ಶಿಕ್ಷಾರ್ಹ ಅಪರಾಧ ಆಗಿರುತ್ತವೆ. ಅಂತ ಸಂದರ್ಭದಲ್ಲಿ ಮುರಡಿ ಆನಂದ ಆಶ್ರಮದಲ್ಲಿ ಭೀಮಜ್ಜ ಅವರು ದೇವಿ ಪೂಜೆ ದೀಪೋತ್ಸವನ ಆಚರಿಸಲು ನಿರ್ಧಾರ ಮಾಡ್ತಾರೆ. 1947 ಆಗಸ್ಟ್ 14 ಮಧ್ಯರಾತ್ರಿ ಅವರು ದೀಪೋತ್ಸವಗಳನ್ನು ಆಚರಿಸುವ ಮೂಲಕ ಗುರುಗಳು ತೋಟದಲ್ಲಿ ಸಾವಿರಾರು ಮಣ್ಣಿನ ಇಟ್ಟಿಗೆಗಳನ್ನ ಹಾಕಿಸಿ ಅಖಂಡ ಭಾರತದ ನಕಾಶೆಯನ್ನು ಅದರಿಂದ ನಿರ್ಮಿಸಿ ಜ್ಯೋತಿಗಳನ್ನ ಬೆಳಗುವ ಮೂಲಕ ಸಂಭ್ರಮದ ಅವನ್ನ ಆಚರಿಸ್ತಾರೆ. ಆದರೆ ದೇಶ ನನ್ನದು ಎನ್ನದ ಎದೆ ಸುಡಗಾಡು, ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಪದಿ ಧರಿಯಸಿ. ಭಾರತ ದೇಶದ ಹೋರಾಟಕ್ಕೆ ದೇಶ ನನ್ನದು ಅಂತೇಳಿ ಭಾವಿಸ್ತಾ ಹೋರಾಟ ಮಾಡಬೇಕು, ಹೋರಾಟದಲ್ಲಿ ಭಾಗವಹಿಸಿ ಭಾರತವನ್ನ ಸ್ವಾತಂತ್ರ್ಯಗೊಳಿಸ್ಬೇಕನ್ನುವಂತ ನಿಟ್ಟಿನಲ್ಲಿ ಆಶ್ರಮದ ಮೂಲಕ ಅವರು ಮತ್ತೊಮ್ಮೆ ಹೋರಾಟಕ್ಕೆ ಕರೆ ಕೊಡ್ತಾರೆ. ಹಾಗೆ ಶಿಬಿರಗಳನ್ನ ಪ್ರಾರಂಭಿಸಿ ಶಿಬಿರಗಳನ್ನ ಸ್ಥಾಪನೆ ಮಾಡಿ ರಜಕರ ವಿರುದ್ಧ ಹೋರಾಡುವಂತದ್ದು ಕೆಲಸವನ್ನ ಮಾಡ್ತಾರೆ. ಗಡಿ ಪ್ರಾಂತ್ಯಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ಶಿಬಿರಗಳನ್ನ ಸ್ಥಾಪನೆ ಮಾಡ್ತಾರೆ. ಅವರಿಗೆ BV ದೇಸಾಯಿ, ಸೌದಿ ಗುರಪ್ಪ, ಕಾಟಪುರದ ಹನುಮಂತರಾವ್, ಕೊರಹಳ್ಳಿ ಶ್ರೀನಿವಾಸರಾವ್, ರಾಚಪ್ಪ ಸೂಡಿ, ಶಿವಮಲ್ಲಪ್ಪ ಮಾಲಗತ್ತಿ, ಗುರುನ್ಗೌಡ, ರಾಘವೇಂದ್ರರಾವ್ ಪಟ್ವಾರಿ ಅವರೆಲ್ಲರೂ ಸಹ ಶಿಬಿರದ ಗಡಿ ಶಿಬಿರದಲ್ಲಿ ಪ್ರಾರಂಭಿಸುವಲ್ಲಿ ಸಹಾಯ ಮಾಡ್ತಾರೆ. ಹಾಗೆ ಗಜೇಂದ್ರಗಡದ ಗವಿಯಲ್ಲಿದ್ದುಕೊಂಡು ಅನುಷ್ಠಾನ ಮಾಡುತ್ತಾ ಶಿಬಿರಕ್ಕೆ ಧರ್ಮದರ್ಶಿಗಳಾಗುತ್ತಾರೆ. ಮುರುಡಿ ಭೀಮಜ್ಜ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕಿದ್ರೆ ಅಂದ್ರೆ ಅವರು ತಮ್ಮ ಧ್ಯಾನ ಹಾಗೂ ಆಶ್ರಮ ಜೀವನವನ್ನ ತ್ಯಜಿಸಿರಲ್ಲ, ಅದ್ರ ಜೊತೆಗೇನೆ ಮಾಡಬಹುದು. ಮುರುಡಿ ಭೀಮಜ್ಜ ಅವರ ಹಸ್ತಾಕ್ಷರಗಳನ್ನ ನಾವು ನೋಡಬಹುದು. ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಪ್ರೇರೇಪಿಸುವ ನಿಟ್ಟಿನಲ್ಲಿ ಅವರು ಪತ್ರಗಳನ್ನ ಬರೆಯುವಂಥದ್ದು, ಅವರ ಸುಹಸ್ತಾಕ್ಷರವನ್ನ ರಾಮಣ್ಣ ಹೊಳೆಸರ್ ಒಂದು ವಿಶೇಷವಾದ ಆಳವಾದ ಅಧ್ಯಯನದ ಮೂಲಕ ಈ ಕೃತಿಯನ್ನ ರಚಿಸಿದ್ದಾರೆ. ಹಲವಾರು ವಿಶೇಷ ಸಂಗತಿಗಳನ್ನ ನಾವು ಈ ಕೃತಿಯಲ್ಲಿ ಕಾಣಬಹುದು. ಸ್ವಾಮೀಜಿಗಳಾಗಿ ಆಶ್ರಮದಲ್ಲಿ ಆನಂದದಿಂದ ಜೀವಿಸಬಹುದಿತ್ತು, ಆದರೆ ಮುರುಡಿ ಭೀಮಜ್ಜ ಅವರು ತಮ್ಮ ವೈಯಕ್ತಿಕ ಜೀವನವನ್ನ ನಿರ್ಲಕ್ಷ್ಯ ಮಾಡಿ ಸ್ವಾತಂತ್ರ್ಯ ಹೋರಾಟ, ತಾಯಿ ಭಾರತೀಯನ್ನ ಸ್ವಾತಂತ್ರ್ಯಕ್ಕೆ ಬಂಧ ಮುಕ್ತ ಮಾಡಬೇಕು, ಸ್ವಾತಂತ್ರ್ಯವನ್ನ ಕೊಡಿಸ್ಬೇಕನ್ನುವಂತ ಆಶಯದೊಂದಿಗೆ ಅವರು
ಗಡಿ ಶಿಬಿರಗಳನ್ನ ಮಾಡ್ತಾರೆ. ಹಾಗೆ ಗಾಂಧೀಜಿಯವರು ಸತ್ಯಾಗ್ರಹವನ್ನ ಯಾವ ರೀತಿ ಪ್ರಚಾರ ಪಡಿಸ್ತಾರೋ ಹಾಗೆ ಮುರಡಿ ಭೀಮಜ್ಜ ಅವರು ಸತ್ಯಾಗ್ರಹವನ್ನ ಮಾಡ್ತಾರೆ. ರಾಯಚೂರಿನಲ್ಲಿ ಸತ್ಯಾಗ್ರಹವನ್ನ ಮಾಡ್ತಾರೆ. ಹಾಗೆ ಸಮಾಜಕ್ಕಾಗಿ ಹಾಗೂ ಅಮಾಯಕರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾರೆ. ಅಮಾಯಕರಿಗೆ ಸಹಾಯ ಮಾಡುವಂತದ್ದು ಆ ಕೆಲಸವನ್ನ ಮಾಡ್ತಾರೆ. ಹಾಗೆ ಶಿಬಿರಗಳಿಗೆ ಅವಶ್ಯಕವಾಗಿರುವಂತಹ ಸಹಾಯಗಳನ್ನ ಮಾಡುವುದರ ಜೊತೆಗೆ ಶಿಬಿರದ ಜನರ ಜೊತೆಗೆ ತಾವು ಸಹ ನಿಲ್ತಾರೆ. ಹಾಗೆ ಹನುಮಸಾಗರದ ಜಂಗ್ಲಿ ಸಾಬನ ಸೊಕ್ಕನ್ನ ಅಡಗಿಸ್ತಾರೆ. ಇನ್ನು ಮಾಲಗಿತ್ತಿ ನಾಡು ಬಾಂಬುಗಳನ್ನ ಸ್ಫೋಟಗೊಳಿಸಿ ಮಾಲಗಿತ್ತಿ ಪ್ರಕರಣ ಹಾಗೂ ಪೊಲೀಸರ ಕುದುರೆಗಳನ್ನ ಅಪಹರಿಸುವಂಥದ್ದು, ಹಿರೇವಂಕ್ಲಕೋಟೆ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡುತ್ತಾರೆ. ಇನ್ನು ಪುಂಡಲೀಕರ ಪತ್ತೆ ಪಾರಾಗುವಂಥದ್ದು, ಹುಲಿಗೆರೆ ಮೇಲೆ ಏರಿ ಹೋಗಿ ಇಲ್ಕಲ್ಲಿಂದ 5 ಮೈಲ್ ಅಂತರದಲ್ಲಿರುವಂತ ಹುಲಿಗೆರೆಯ ಕುರುಡುಗೆರೆ ನಾಕಾ ಕಚೇರಿಯ ಮೇಲೆ ಮಾರ್ಚ್ 5, 1948ರಂದು ದಾಳಿ ಮಾಡ್ತಾರೆ. ಅಲ್ಲಿ ನಿಜಾಂಗಡಿಯ ಕೊನೆಯ ಊರಾಗಿರುತ್ತೆ. ನಿಜಾಂ ಪೊಲೀಸರು ಸ್ವಾತಂತ್ರ್ಯ ಸೇನಾನಿಗಳ ಮೇಲೆ ಗುಂಡಿನ ಮಳೆಯನ್ನ ಮಾಡ್ತಾರೆ. ಆದರೆ ಮೈಲುಗಟ್ಟಲೆ ದೂರ ಇದ್ದು ಇವರು ತಮ್ಮ ಪ್ರಾಣವನ್ನ ಉಳಿಸಿಕೊಳ್ತಾರೆ. ಹಾಗೆ ಸಿರುಗುಪ್ಪದ ಸುಂಕದ ಕಟ್ಟೆಗೆ ಬೆಂಕಿಯನ್ನಿಡುತ್ತಾರೆ. ರಜಾಕಾರರ ಪಠಾಣರನ್ನ ಓಡಿಸ್ತಾರೆ. ಹಾಗೆ ಯಲಬುರ್ಗಾ ತಹಸೀಲ್ ಆಫೀಸಿನ ಮೇಲೆ ಸ್ವಾತಂತ್ರ್ಯ ಹೋರಾಟಗಾರರು ಹೈದರಾಬಾದ್ ಸಂಸ್ಥಾನದ ಮೇಲೆ ಶ್ವೇತ ಪತ್ರವನ್ನ ಹೊರಡಿಸಿ ಅವರಿಂದ ಆಗುತ್ತಿರುವಂತ ಅನ್ಯಾಯ, ಅತ್ಯಾಚಾರ, ಹಿಂಸಾಚಾರವನ್ನ ಖಂಡಿಸಿ ರಜಾಕಾರರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಶಿಬಿರಗಳನ್ನ ಕಟ್ಟಿಕೊಂಡು ಗುರುರಾಜಾಚಾರ್ಯ, ವಿಠೋಬಾಚಾರ್ಯ, ಹನುಮಪ್ಪ, ಫಕೀರ, ಭಜಂತ್ರಿ, ಸಬ್ ಕಮಾಂಡರ್ ಜೈಲಪ್ಪ ಅವರು ಮೊದಲಾದವರು ಹೋರಾಡ್ತಾರೆ. ಗಜೇಂದ್ರಗಢದ ಶಿಬಿರಕ್ಕೆ ಅಲಿಸಾಬ್ ಪಿಂಜಾರ್ ಮತ್ತು ಹನುಮಪ್ಪ ಕುನ್ನರ್ ಅವರ ಬಲಿದಾನ ಆಗುತ್ತೆ. ಹಾಗೆ ಶಿಬಿರ ಅಂದ್ರೆ ಸುಮ್ಮನೆ ಹೋರಾಟ ಮಾಡುವಂತದ್ದಲ್ಲ. ಶಿಬಿರದಲ್ಲಿ ಗುಂಡಿನ ಚಕಮಕಿ ಆಗುವಂಥದ್ದು, ರಜಾಕಾರ ಸೈನಿಕರ ಹತ್ತಿರ ಬಹಳಷ್ಟು ಶಸ್ತ್ರಾಸ್ತ್ರಗಳು ಇರ್ತಿದ್ವು. ಹಾಗಾಗಿ ಅವರು ಗುಂಡಿನ ದಾಳಿ ಮಾಡಿದಾಗ ಕೆಲವೊಮ್ಮೆ ಇವರು ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುವಂತ ಸಂದರ್ಭ ಬರ್ತಿತ್ತು. ಆದ್ರೂ ಸಹ ಧೈರ್ಯವಾಗಿ ಹೋರಾಟವನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ 53 ಜನರನ್ನ ಸೆರೆ ಹಿಡಿದು ಲಿಂಗಸೂರು, ರಾಯಚೂರು, ಗುಲ್ಬರ್ಗ, ಹೈದರಾಬಾದ್ ಜೈಲುಗಳಿಗೆ ಕರೆದುಕೊಂಡು ಹೋಗಿ ಜೈಲಿನಲ್ಲಿ ಶಿಕ್ಷೆಯನ್ನ ಮಾಡ್ತಾರೆ. ಇಂತಹ ಹೋರಾಟದಲ್ಲಿ ಶ್ರೀರಾಮುಲು, ಕಲ್ಲಪ್ಪ ಗುಡದೂರು ಅವರು ಹುತಾತ್ಮರಾಗ್ತಾರೆ. ಬೂದಿನಾಲ್ ಕತ್ರಿ ಕದನದ ಕೊನೆಯ ಕದನ ಹಂತದಲ್ಲಿ ಹೋರಾಟದಲ್ಲಿ ಸ್ವಾತಂತ್ರ್ಯಗಾರರಿಗೆ ಹಿನ್ನಡೆ ಆಗುತ್ತೆ. 16/9/1948 ಕಾರ್ಯಾಚರಣೆ ಸಿದ್ಧವಾಗ್ತಿರ್ಬೇಕಾದ್ರೆ ಅವಾಗ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಆಪರೇಷನ್ ಪೋಲೋ ಮೂಲಕ ಕಲ್ಯಾಣ ಕರ್ನಾಟಕವನ್ನ ಸ್ವಾತಂತ್ರ್ಯ ಭಾರತದಲ್ಲಿ ವಿಲೀನವಾಗಿಸಿದಾಗ ನಿಜಾಮ ಅವರು ಭಾರತ ಸರ್ಕಾರಕ್ಕೆ ಶರಣಾಗ್ತಾರೆ. ಅವಾಗ ಅಲ್ಲಿಂದ ಶಾಂತಿ ಕಾರ್ಯ ಪ್ರಾರಂಭ ಆಗುತ್ತೆ. ಅವಾಗ ಒಂದು ಸಮಸ್ಯೆ ಮತ್ತೆ ಉದ್ಭವ ಆಗುತ್ತೆ, ಹಿಂದೂ ಮುಸ್ಲಿಮರ ಸಂಘರ್ಷ ನಡೆದಾಗ ಸ್ವಾಮೀಜಿಯವರು ತುಂಬಾ ಸಂಯಮದಿಂದ, ತಾಳ್ಮೆಯಿಂದ ಹಿಂದೂ ಮುಸ್ಲಿಮರನ್ನ ಸಹಬಾಳ್ವೆಯಿಂದ ಜೀವಿಸುವಂತೆ, ಸಹಕಾರ ಜೀವನದಿಂದ ಜೀವಿಸುವಂತೆ ಅವರು ಶಾಂತಿ ಸಭೆಗಳನ್ನ ಮಾಡ್ತಾರೆ. ಇಲ್ಲಿರುವ ಮುಸ್ಲಿಮರನ್ನ ರಕ್ಷಿಸಿ, ಮಸೀದಿಗಳನ್ನ ಹೊಡಿಬೇಡಿ, ಯಾವುದೇ ಪ್ರತಿಕಾರವನ್ನ ಕೈಗೊಳ್ಳಬೇಡ್ರಿ, ಯಾವುದೇ ರೂಪದಲ್ಲಿ ಹಿಂಸೆಯನ್ನ ಮಾಡಬೇಡ್ರಿ, ಹಾಗೂ ಹಿಂದೂ ಮುಸ್ಲಿಮರ ಭೇದ ಭಾವ ಮಾಡಬೇಡ್ರಿ ಅಂತೇಳಿ ಅವರಲ್ಲಿ ಜಾಗೃತಿಯನ್ನ ಮೂಡಿಸ್ತಾ ಹಿಂದೂ ಮುಸ್ಲಿಮರ ನಡುವೆ ಸಮನ್ವಯನ ಸಾಧಿಸುವ ನಿಟ್ಟಿನಲ್ಲಿ ಕಲಾಲ್ ಬಂಡಿ, ಸುಂಕನೂರು ಅಲ್ಲೆಲ್ಲ ಸಂಚರಿಸಿ ಜನರಲ್ಲಿ ವಿಶ್ವಾಸವನ್ನ ಹಾಗೂ ಸಹಬಾಳ್ವೆಯ ತತ್ವವನ್ನ ಬೋಧಿಸ್ತಾರೆ. ಹಾಗೆ ತಾವರೆಗೆರೆಯಲ್ಲಿ ಮಸೀದಿಯ ಒಡೆದಿರ್ತಾರೆ. ಅಲ್ಲಿ ಸಹ ಹೋಗಿ ಜನರಲ್ಲಿ ಒಂದು ಮನವೊಲಿಸುವಂತ ಪ್ರಯತ್ನವನ್ನ ಸ್ವಾಮೀಜಿಯವರು ಮಾಡ್ತಾರೆ. ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ನಂತರ ಹಲವಾರು ಹಿಂಸಾಚಾರಗಳಲ್ಲಿ ಜನ ಭಾಗವಹಿಸ್ತಾರೆ. ಯಾಕಂದ್ರೆ ಅವರು ತಮ್ಮ ಸಿಟ್ಟನ್ನ, ಕ್ರೌರ್ಯವನ್ನ, ಬ್ರಿಟಿಷರು ಹಿಂದೂ ಮುಸ್ಲಿಮರ ಒಂದು ಸಾಮರಸ್ಯವನ್ನ ಕದಡುವಂತ ಕೆಲಸ ಮಾಡಿರ್ತಾರೆ. ಅದನ್ನ ಸರಿಪಡಿಸುವಂತ ಕೆಲಸವನ್ನ ಸ್ವಾಮೀಜಿಗಳು ಮಾಡ್ತಾರೆ. ಶಾಂತಿಯನ್ನ ಬಯಸಿ ಬಂದವರಿಗೆ ಶಾಂತಿಯನ್ನು ನೀಡುವಂತ ಆಶ್ರಮ ಆನಂದಾಶ್ರಮ ಆಗಿರುತ್ತೆ. ಹಾಗೂ ರೋಗ ರುಜಿನಗಳಿಂದ ಬಂದವರಿಗೆ, ಸಮಸ್ಯೆಯನ್ನ ಹೊತ್ತು ಬಂದವರಿಗೆ ಸಮಸ್ಯೆಯನ್ನ ಪರಿಹರಿಸುವಂತ ಕಾರ್ಯವನ್ನ ಸ್ವಾಮೀಜಿ ಅವರು ಆಶ್ರಮದ ಮೂಲಕ ಮಾಡ್ತಾರೆ. ಹಾಗೆ ಮತ್ತು ಆಶ್ರಮದ ಪಾವಿತ್ರ್ಯತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ
ಅವರು ಪರಮಾತ್ಮನ ಸ್ಮರಣೆಯಲ್ಲಿ, ಧ್ಯಾನದಲ್ಲಿ ತಮ್ಮ ಬಹುಕಾಲ ಸಮಯವನ್ನ ಕಳಿತಾ ಇದ್ರು. ಹಾಗೆ ಭೀಮಜ್ಜವರು ಒಂದು ಸಲ ತಪಸ್ಸಿಗೆ ಧ್ಯಾನಕ್ಕೆ ಕುಳಿತರೆ ಬಹಳ ದಿನಗಳವರೆಗೆ ಧ್ಯಾನವನ್ನ ಮಾಡ್ತಾ ಇದ್ರು. ಇಂಥ ಭೀಮಜ್ಜ ಅವರು ಬಹಳಷ್ಟು ಪರಿಶ್ರಮದಿಂದ ಒಂದು ಅಂತಃಕರಣ ಜೀವಿಯಾಗಿ ಸ್ವಾತಂತ್ರ್ಯವನ್ನ ಹೋರಾಟದಲ್ಲಿ ತಮ್ಮನ್ನ ತಾವು ಸಕ್ರಿಯವಾಗಿ ಭಾಗವಹಿಸಿಕೊಂಡರು. ಹಾಗೆ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಹಿಮಾಲಯಕ್ಕೆ ಹೋಗಿ ಹಿಮಾಲಯದಲ್ಲಿ ಋಷಿಕೇಶ ಅಲ್ಲಿ ಸಂಚರಿಸಿ ಅಲ್ಲಿಯೂ ಸಹ ಧ್ಯಾನವನ್ನ ಮಾಡಿ ಒಂದು ಆಧ್ಯಾತ್ಮ ಜೀವಿಯಾಗಿ ಸಂಚರಿಸ್ತಾರೆ. 1947 ಆಗಸ್ಟ್ 15 ಹಿಂದೂಸ್ತಾನಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಮತ್ತು ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಸಿಕ್ಕ ನಂತರ ಅವರು ಮತ್ತೆ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಧ್ಯಾನವನ್ನ ಮಾಡಿ ತಾರನಾಥ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಗೆ ಬಳ್ಳಾರಿಗೆ ಮರಳುತ್ತಾರೆ. ಬಂದು ಅಲ್ಲಿಯೂ ಸಹ ಸಂಚರಿಸ್ತಾರೆ. ಮತ್ತೆ ಮದ್ರಾಸ್ ಇಲ್ಲೆಲ್ಲ ಸಂಚರಿಸಿ ಅವರು ಮತ್ತು ತಮ್ಮ ಆಧ್ಯಾತ್ಮ ಜೀವನವನ್ನ ಮುಂದುವರಿಸ್ತಾರೆ. ಮತ್ತು ಹೈದರಾಬಾದ್ ಕರ್ನಾಟಕದ ಹೋರಾಟದಲ್ಲಿ ಇರುವಾಗಲೇ ಅವರು ತೀರ್ಥಯಾತ್ರೆಗಳನ್ನ ಮಾಡ್ತಾರೆ. ದೋಟಿಯಾಳದಲ್ಲಿ ಒಂದು ಆಶ್ರಮವನ್ನ ಸ್ಥಾಪನೆ ಮಾಡ್ತಾರೆ. ಪುಂಡಳಿಕ ಅವರೊಡನೆ ಭೀಮಜ್ಜವರು ಹೈದರಾಬಾದಿಗೆ ಪ್ರಯಾಣವನ್ನ ಮಾಡ್ತಾರೆ. ಅಲ್ಲಿ ರಮಾನಂದ ತೀರ್ಥರ ಆಶ್ರಮದ ಉಪಾಧಿಯಲ್ಲಿ ಮನೆಗೆ ಹೋದರು. ಹಾಗೆ ರಮಾನಂದ ತೀರ್ಥರು ಭೀಮಜ್ಜನವರಂತೆ ಅವರು ಸಹ ಆಶ್ರಮವಾಸಿಗಳು, ಸನ್ಯಾಸಿಯಾಗಿದ್ದರು ಇದ್ದುಕೊಂಡು ಒಂದು ಹೋರಾಟದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಭಾಗವಹಿಸುವ ಮೂಲಕ ಒಂದು ಸ್ವಾತಂತ್ರ್ಯವನ್ನ ಕೊಡಿಸುವ ರೀತಿಯಲ್ಲಿ ಅವರು ಒಂದು ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಅಂದಿನ ಕಾಲದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೇವಲ ಜನಸಾಮಾನ್ಯರು ಭಾಗವಹಿಸಲಿಲ್ಲ. ಆಶ್ರಮವನ್ನ, ಮಠಗಳನ್ನ ಕಟ್ಟಿಕೊಂಡಿರುವಂತ ಸ್ವಾಮೀಜಿಗಳು ಸಹ ಮಠಗಳನ್ನ ಬಿಟ್ಟು ಬಂದು ಜನಸಾಮಾನ್ಯರೊಡನೆ ಹೋರಾಟದಲ್ಲಿ ಭಾಗವಹಿಸಿದರು. ಹಾಗಾಗಿ ಇಂತಹ ರಾಷ್ಟ್ರ ನಾಯಕರ ಹೋರಾಟಗಳ ಫಲವಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಸ್ವಾತಂತ್ರ್ಯ ಅನ್ನುವಂಥದ್ದು 1-2 ದಿನಗಳ ಹೋರಾಟದ ಫಲವಾಗಿ ನಮಗೆ ಸಿಕ್ಕಿಲ್ಲ. 200 ವರ್ಷಗಳ ಒಂದು ಹೋರಾಟ, 100 ವರ್ಷಗಳ ಕಠಿಣ ಕಷ್ಟದ ನಡುವೆ ಹೋರಾಟದ ಮಾಡಿದ ಮೂಲಕ ಸ್ವಾತಂತ್ರ್ಯ ಹೋರಾಟಗಳ ಒಂದು ಪರಿಶ್ರಮದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಮುರಡಿ ಭೀಮಜ್ಜವರು 42 ವರ್ಷಗಳ ಕಾಲ ಒಂದು ತಮ್ಮ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸ್ತಾರೆ. ಹಾಗೆ ಮುಡುಪಾಗಿಡುತ್ತಾರೆ. ಹೇಗೆ ದೀಪ ತನ್ನನ್ನ ತಾನು ಸುಟ್ಟುಕೊಂಡು ಇನ್ನೊಬ್ಬರಿಗೆ ಬೆಳಕನ್ನ ನೀಡುತ್ತೋ ಹಾಗೆ ಮುರಡಿ ಭೀಮಜ್ಜ ಅವರು ತಮ್ಮ ಜೀವನವನ್ನ ಸ್ವಾತಂತ್ರ್ಯಕ್ಕಾಗಿ ಮೀಸಲಿಟ್ಟು ಆಧ್ಯಾತ್ಮದಲ್ಲಿ ಸಹ ಜನರಿಗೆ ಬೆನ್ನ ಹಿಂದಿನ ಬೆಳಕಾಗಿ ದಾರಿ ತೋರಿಸುತ್ತಾ ಬೆಳಕನ್ನ ನೀಡುತ್ತಾರೆ. ಅಂತಹ ಒಂದು ಭೀಮಜ್ಜ ಅವರನ್ನ ನಾವು ಕಾಣಬಹುದು. 1992ನೇ ವಯಸ್ಸಿನಲ್ಲಿ, 2013ರಲ್ಲಿ 92ನೇ ವಯಸ್ಸಿನಲ್ಲಿ ಸಾರ್ವಜನಿಕ ಸೇವೆಯನ್ನ ಮಾಡುತ್ತಲೇ ವೈಕುಂಠವಾಸಿ ಆಗ್ತಾರೆ. ಆಗಸ್ಟ್ ತಿಂಗಳಿನಲ್ಲಿ, ಸ್ವಾತಂತ್ರ್ಯ ಸಿಕ್ಕಂತಹ ವರ್ಷದ ತಿಂಗಳಿನಲ್ಲಿ ಅವರು 2013ರಲ್ಲಿ ತಮ್ಮ 96ರ ವಯಸ್ಸಿನಲ್ಲಿ ಮುರಡಿ ಭೀಮಜ್ಜ ಅವರು ವೈಕುಂಠವಾಸಿಗಳಾಗ್ತಾರೆ. ಇಲ್ಲಿವರೆಗೂ ಸಹ ಭೀಮಜ್ಜವರ ಪುಣ್ಯ ತಿಥಿಗೆ ತಪ್ಪದೆ ಕುಷ್ಟಗಿಗೆ ಬಂದು ಮನ ತುಂಬಿ ಅವರ ಪುಣ್ಯತಿಥಿಯನ್ನ ಆಚರಿಸ್ತಾರೆ. ಮುರಡಿ ಭೀಮಜ್ಜ ಅವರ ಕುರಿತಾಗಿ ಒಂದು ಕವಿತೆಯಲ್ಲಿ ಪರತರ ಗುರುಹು ಪೌರುಷದ ಚೇತನವು ಪರಮ ಪುರುಷಾರ್ಥ ಪಡೆದ ಹಿಮಾಲಯದ ಮಹಂತ ತನುವಲ್ಲಿ ನಿರ್ಮೋಹ ಪ್ರಾಣದಲ್ಲಿ ನಿರ್ಭಯ ಜ್ಞಾನದಲ್ಲಿ ಪರಮಾನಂದ ಪಡೆದ ಪರಮಹಂಸ. ಅಯ್ಯಪ್ಪ ಉಡ ಅವರು ರಚಿಸಿರುವಂತ ಒಂದು ಕವಿತೆ ಮುರಡಿ ಭೀಮಜ್ಜ ಅವರ ಕುರಿತಾಗಿರುವಂತ ಒಂದು ಅದ್ಭುತ ಕವಿತೆಯಾಗಿದೆ. ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ನೀಡಿ ಅವರಲ್ಲಿ ಉಡುಗೊರೆಯಾಗಿ ನೀಡಿದಾಗ ಅವರು ಇಂಥ ಕೃತಿಗಳನ್ನ ಓದುವ ಮೂಲಕ ಅವರಲ್ಲಿ ಒಂದು ಸ್ವಾತಂತ್ರ್ಯ ಪ್ರೇಮ, ರಾಷ್ಟ್ರ ಭಕ್ತರ ಬಗ್ಗೆ ಅಭಿಮಾನ ಮೂಡಲು ಸಹಾಯವಾಗುತ್ತೆ. ಹಾಗಾಗಿ ಇಂಥ ಸಾಹಿತ್ಯ ಕೃತಿಗಳನ್ನ ಮಕ್ಕಳಿಗೆ ಕೊಟ್ಟು ಅವರಿಂದ ಓದಿಸುವ ಮೂಲಕ ಅವರಲ್ಲಿ ರಾಷ್ಟ್ರ ಪ್ರೇಮವನ್ನ ಬೆಳೆಸಲು ಸಹಾಯ ಮಾಡಬೇಕಂತ ಹೇಳ್ತಾ, ಇಂತಹ 148ನೇ ಸಾಹಿತ್ಯ ಕೃತಿಯ ಪರಿಚಯದೊಂದಿಗೆ ಇಂದಿನ ಸಾಹಿತ್ಯ ಕೃತಿಯ ಪರಿಚಯವನ್ನು ಮುಗಿಸ್ತಾ ಇದ್ದೇನೆ. ನಾಳೆ ದಿನ ಮತ್ತೊಂದು ಸಾಹಿತ್ಯ ಕೃತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.